Dear students, welcome to session number 39 of Business Statistics 2, 6th semester BBA, University of Mysore. ನಾವು ಹಿಂದಿನ ತರಗತಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಗೆ ರಿಲೇಟೆಡ್ ಆಗಿರುವಂಥ ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡಿದ್ವಿ ಪ್ರಾಬ್ಲಮ್ಸ್ನ. ಸೊ ಲೆಟ್ ಅಸ್ ಕಂಟಿನ್ಯೂ ಸಾಲ್ವಿಂಗ್ ಮೋರ್ ಅಂಡ್ ಮೋರ್ ಪ್ರಾಬ್ಲಮ್ಸ್. ಎಕ್ಸಾಂಪಲ್ ನೋಡಿ, 2 dice are thrown. What is the probability of getting a sum being 8 or the sum being 10? Okay. ನಮಗೆ ಸಮ್ 8 ಆಗಿರುವಂಥ ಚಾನ್ಸಸ್ ಎಷ್ಟು, ಹಾಗೆಯೇ ಸಮ್ 10 ಆಗಿರುವಂಥ ಚಾನ್ಸಸ್ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಾನು ಸ್ಯಾಂಪಲ್ ಸ್ಪೇಸಲ್ಲಿ ಬರೆದಿದ್ದೇನೆ. ಟೋಟಲ್ ಎಷ್ಟು ಔಟ್ಕಮ್ಸ್ ಇದೆ? 36. ಫಸ್ಟ್ ಡೈಸ್ ಹಾಗೆ ಸೆಕೆಂಡ್ ಡೈಸ್ 1 ಬೀಳ್ಬೋದು, 2 ಬೀಳ್ಬೋದು, 3 ಬೀಳ್ಬೋದು, 4 ಬೀಳ್ಬೋದು. ಹಾಗೆ ಇಲ್ಲಿ ಟೋಟಲ್ 36 ಔಟ್ಕಮ್ ಇದೆ. ಅದರಲ್ಲಿ ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು? ಸಮ್ ಬೀಯಿಂಗ್ 8, ಟೋಟಲ್ 8 ಇರುವಂಥ ಚಾನ್ಸಸ್ ಎಷ್ಟು ಅಂತ ಹೇಳ್ಬಿಟ್ಟು. ಟೋಟಲ್ 8 ಬೀಳಬೇಕು ಅಂತಂದರೆ ಯಾವ್ದಾವ್ದು ಚಾನ್ಸಸ್ ಇದೆ ಹೇಳಿ ನೋಡಿ. ಇಲ್ಲಿ 6 2 ಇರ್ಬೋದು, 5 2 ಇರ್ಬೋದು, 5 3, 5 + 3 8, 4 + 4 8, 3 + 5 8 and 2 + 6 8. ಸೊ ಈ ಲೈನಲ್ಲಿರುವಂಥ ಎಲ್ಲ ನಂಬರ್ಸ್ ನಮಗೆ ಸಮ್ ಎಷ್ಟು ಕೊಡ್ತದೆ? 8 ಕೊಡ್ತದೆ. ಸೊ ಎಷ್ಟು ಔಟ್ಕಮ್ಸ್ ಇದೆ? 1 2 3 4 5. ಇಲ್ಲಿ ಸೇಮ್ ನಂಬರ್ಸ್ ನಾನು ಬರ್ದಿದ್ದೀನಿ, 6 2 5 3 4 4 3 5 and 2 6. So probability of A, if we take event as A, the sum being 8 is probability is 5 divided by 36. Again, now next one, sum being 10. Sum 10 ಆಗಿರುವಂಥ ಚಾನ್ಸಸ್ ಎಷ್ಟು ಅಂತ ಹೇಳಿ. We take event B as a sum being 10. Sum 10 ಆಗಿರುವಂಥ ಚಾನ್ಸಸ್ ಎಷ್ಟು? ಇಲ್ಲಿ 6 4 ಆಗಿದ್ದಿರ್ಬೋದು, 5 5 ಆಗಿದ್ದಿರ್ಬೋದು, ಅಥವಾ 4 6. ಟೋಟಲ್ 1 2 3 ಕೇಸಸ್ ಆರ್ ಫೇವರಬಲ್ ಕೇಸಸ್ ಎಷ್ಟು ಉಂಟು? 3 ಉಂಟು. ಸೊ ಪ್ರಾಬಿಲಿಟಿ ಆಫ್ ಬಿ ಈಸ್ 3 divided by 36. Okay, this is how we find the probability. Now let us move on to the next example. 2 dice are thrown simultaneously. Find the probability that sum being 6 or same number on the both dice. The same previous question ಇದ್ದ ಹಾಗೆ ಇಲ್ಲಿ ಇದೆ. ಫಸ್ಟ್ ನಾವೇನ ಫೈಂಡ್ ಔಟ್ ಮಾಡ್ಕೋಬೇಕು? ಪ್ರಾಬಿಲಿಟಿ ಆಫ್ ಎ ಇವೆಂಟ್ ಅಂತ ತಗೊಂಡ್ರೆ ಸಮ್ ಏನಾಗಿರ್ಬೇಕು? 6 ಆಗಿರಬೇಕು. 6 ಯಾವ್ಯಾವ ಕೇಸಸ್ಸಲ್ಲಿ ಆಗಿರುತ್ತದೆ? ಫಸ್ಟ್ ಡೈಸ್ 5 ತೋರಿಸಿ, ಸೆಕೆಂಡ್ ಡೈಸ್ 1 ತೋರಿಸಿರ್ಬೋದು. 5 1 6, ಹಾಗೆ 4 2 6, 3 3 6, 2 4 6 and 1 5 is also we give a 6. ಇದು ಬಿಟ್ಟರೆ ಬೇರೆ ಯಾವ ಔಟ್ಕಮ್ಸು ನಮಗೆ ಸಮ್ 6 ಕೊಡೋದಿಲ್ಲ. So the probability of A equals 5 divided by 36. And the second question, the probability of B, same number appears on both dice. Same number ಯಾವ್ಯಾವ ಕೇಸಸ್ ಇದೆ? 1 1 2 2 3 3 4 4 5 5 6 6. So total 6 cases ಇದೆ. The probability of B equals 6 divided by 36. Next example, 2 persons A and B appeared for an interview. Probability of selection of A is 1/3 and that of B is 1/2. Find the probability that both of them will be selected. Second one, only one of them will be selected. Third one, none of them will be selected. They have given the probabilities. Probability of selection of A is 1/3 and probability of selection of B is 1/2. ಹಾಗೆಯೇ ನಾವು
ಪ್ರಾಬಿಲಿಟೀಸ್ಗೆ ಕಾಂಪ್ಲಿಮೆಂಟ್ಸ್ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಪ್ರಾಬಿಲಿಟಿ ಆಫ್ ಎ ನಾಟ್ ಬೀಯಿಂಗ್ ಸೆಲೆಕ್ಟೆಡ್ ಈಸ್ 2/3. ಪ್ರಾಬಿಲಿಟಿ ದಟ್ ಬಿ ನಾಟ್ ಬೀಯಿಂಗ್ ಸೆಲೆಕ್ಟೆಡ್ ಈಸ್ 1/2. ಬಿ ಎ ಸೆಲೆಕ್ಟ್ ಆಗೋ ಚಾನ್ಸಸ್ 1/3 ಅಂದರೆ ಎ ಸೆಲೆಕ್ಟ್ ಆಗದೇ ಇರೋ ಚಾನ್ಸಸ್ ಎಷ್ಟು 2/3. ಸೊ ಫಸ್ಟ್ ಕ್ವಶನ್ ಏನು, ಬೋತ್ ಆಫ್ ದೆಮ್ ವಿಲ್ ಬಿ ಸೆಲೆಕ್ಟೆಡ್, ಇಬ್ರು ಸೆಲೆಕ್ಟ್ ಆಗುವಂಥ ಚಾನ್ಸಸ್. ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಪ್ರಾಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ. ಇದು ಮಲ್ಟಿಪ್ಲಿಕೇಶನ್ ನಾಟ್ ಅಡಿಷನ್. ಸೊ 1/3 ಇಂಟು 1/2 ಈಕ್ವಲ್ಸ್ 1/6. ಸೊ ನಾವು ಇಬ್ರು ಸೆಲೆಕ್ಟ್ ಆಗೋ ಚಾನ್ಸಸ್ ಎಷ್ಟಿದೆ 1/6. ಓಕೆ, ನೆಕ್ಸ್ಟ್ ಪ್ರಾಬಿಲಿಟಿ ಆಫ್ ಸೆಲೆಕ್ಟಿಂಗ್ ಎನಿ ಒನ್ ಆಫ್ ದೆಮ್. ಓಕೆ, ಅಂದರೆ ಇಬ್ರು ಒಬ್ರು ಮಾತ್ರ ಸೆಲೆಕ್ಟ್ ಆಗೋ ಚಾನ್ಸಸ್ ಎಷ್ಟಿದೆ ಅಂತ ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಪ್ರಾಬಿಲಿಟಿ ಆಫ್ ಎ being selected and B not being selected. That means probability of A intersection B complement. ಇಲ್ಲಿ A ಮಾತ್ರ ಸೆಲೆಕ್ಟ್ ಆಗಿರ್ತಾನೆ, B ಸೆಲೆಕ್ಟ್ ಆಗಿಲ್ಲ, ಆ ಚಾನ್ಸಸ್ ಎಷ್ಟು, ಪ್ಲಸ್ ಪ್ರಾಬಿಲಿಟಿ ಆಫ್ A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B. ದಟ್ ಮೀನ್ಸ್ ಇಲ್ಲಿ B ಮಾತ್ರ ಸೆಲೆಕ್ಟ್ ಆಗಿರ್ತಾನೆ, A ಸೆಲೆಕ್ಟ್ ಆಗಿಲ್ಲ, ಆ ಚಾನ್ಸಸ್ ಎಷ್ಟು. ಈ ಎರಡು ಪ್ರಾಬಿಲಿಟೀಸ್ನ ನಾವು ಆ್ಯಡ್ ಮಾಡಿದರೆ ನಮಗೆ ಇಬ್ಬರಲ್ಲಿ ಒಬ್ಬರು ಸೆಲೆಕ್ಟ್ ಆಗುವಂಥ, ಅಂದರೆ ಯಾರಾದರೂ ಒಬ್ಬರು ಸೆಲೆಕ್ಟ್ ಆಗೋ ಚಾನ್ಸಸ್ ಎಷ್ಟು ಅಂತ ಗೊತ್ತಾಗ್ತದೆ. ಸೊ ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಈಕ್ವಲ್ಸ್ ಪ್ರಾಬಿಲಿಟಿ ಆಫ್ ಎ ಇಂಟು ಪ್ರಾಬಿಲಿಟಿ ಆಫ್ ಬಿ ಕಾಂಪ್ಲಿಮೆಂಟ್ ಪ್ಲಸ್ ಪ್ರಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಹೇಗೆ ಫೈಂಡ್ ಔಟ್ ಮಾಡೋದು? ಪ್ರಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟು ಪ್ರಾಬಿಲಿಟಿ ಆಫ್ ಬಿ. ದಟ್ ಈಸ್ 1/3 ಇಂಟು 1/2 ಪ್ಲಸ್ 2/3 into 1/2 equals 1/6 plus 2/6 equals 1/2. ಅಂತಂದರೆ ಇಬ್ಬರಲ್ಲಿ ಒಬ್ಬರು ಮಾತ್ರ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಎಷ್ಟು ಉಂಟು ಅಂದರೆ 1/2 ಆರ್ 50%. ನೆಕ್ಸ್ಟ್ ಎಕ್ಸಾಂಪಲ್ ವಿ ಗೋ. ಎ ಸ್ಟಾಕಿಸ್ಟ್ ಹ್ಯಾಸ್ 20 items in a lot, out of which 12 are non-defective and 8 are defective. ಅಂದರೆ ಒಬ್ಬ ನನ್ನ ಹತ್ರ 20 ಐಟಮ್ಸ್ ಇದೆ, 20 ಐಟಮಲ್ಲಿ 12 ಚೆನ್ನಾಗಿದೆ ನಾನ್ ಡಿಫೆಕ್ಟಿವ್, 8 ಆರ್ ಡಿಫೆಕ್ಟಿವ್, ಅದು ಹಾಳಾಗಿದೆ. ಈ ಕಸ್ಟಮರ್ ಸೆಲೆಕ್ಟ್ಸ್ 3 items ಫ್ರಮ್ ದ ಲಾಟ್. ಅಂದರೆ ಕಸ್ಟಮರು 3 ಐಟಮ್ಸ್ನ ಸೆಲೆಕ್ಟ್ ಮಾಡ್ಕೊತಾರೆ 20ರಲ್ಲಿ. ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಔಟ್ ಆಫ್ ದೀಸ್ 3 items ಆರ್ ನಾನ್ ಡಿಫೆಕ್ಟಿವ್? First question. The second question, 2 are non-defective and 1 is defective. Okay, ನೋಡಿ ಫಸ್ಟ್ ಕ್ವಶನ್ ನಾವು ಆನ್ಸರ್ ಮಾಡೋಣ. ನಾವು ಆ ಕಸ್ಟಮರ್ 20 ಐಟಮ್ಸಲ್ಲಿ 3ನ ಸೆಲೆಕ್ಟ್ ಮಾಡ್ಕೋತಾನೆ. ಓಕೆನಾ, ಅದು 3 ಕೂಡ ನಾನ್ ಡಿಫೆಕ್ಟಿವ್ ಐಟಮ್ಸ್, ಅಂದರೆ ಒಳ್ಳೆ ಐಟಮ್ಸ್ ಆಗಿರೋಂಥ ಚಾನ್ಸಸ್ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡೋಣ. ಅಲ್ಲಿ ಒಳ್ಳೆ ಐಟಮ್ಸ್ ಎಷ್ಟು ಉಂಟು? 12 ಐಟಮ್ಸ್ ಉಂಟು. ಅವನು ಎಷ್ಟು ತಗೋತಿದ್ದಾನೆ? 3 ತಗೋತಿದ್ದಾನೆ. 3 ಕೂಡ ಒಳ್ಳೆ ಐಟಮ್ಸ್ ಆಗಿರಬೇಕು. ಎಷ್ಟು ವೇನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು? 12 ನಾನ್ ಡಿಫೆಕ್ಟಿವ್ ಐಟಮ್ಸ್ ಎಲ್ಲ ಅವನು 3ನ್ನ ಸೆಲೆಕ್ಟ್ ಮಾಡಬೇಕು. ಎಷ್ಟು ವೇನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು? 12C3 ವೇಸ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ರೈಟ್? ಹಾಗೆಯೇ ಟೋಟಲ್ ಎಷ್ಟು ವೇನಲ್ಲಿ ನಾವು 20 ಐಟಮ್ಸ್ ಇದೆ ಅಲ್ವಾ, ಟೋಟಲ್ 20 ಐಟಮ್ಸ್ ಇದೆ ಅಲ್ವಾ, ಅದರಲ್ಲಿ ಅವನು 3 ತಗೋತಾನೆ. ಟೋಟಲ್ ಎಷ್ಟು ವೇನಲ್ಲಿ ತಗೋಬೋದು? ಅವನು 20C3 ವೇನಲ್ಲಿ ತಗೋಬೋದು. ಅವನು 20C3 ವೇನಲ್ಲಿ ತಗೋಬೋದು, ಬಟ್ 12C ವೇನಲ್ಲಿ ತಗೊಳ್ಳೋಂಥ ಚಾನ್ಸಸ್ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡೋಣ. ಪ್ರಾಬಿಲಿಟಿ ಆಫ್ ಈವೆಂಟ್ 1 ಈಸ್, that is he selects non-defective item. That means he has to select 12C3. Okay, that means 3 out of 12 items na select ಮಾಡ್ಕೋಬೇಕು. out of 20C3 ಅಂದರೆ 20C3 ವೇನ ಸೆಲೆಕ್ಟ್ ಮಾಡ್ಕೋಬಹುದು ಅವನು, ಬಟ್ ಅದರಲ್ಲಿ ಅವನು 12C3 ವೇನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಎಷ್ಟು ಅಂತ. ದಟ್ ಈಸ್ 12 × 11 × 10 divided by 20
into 19 into 18. That means 12C3 divided by 20C3. ನಾವು ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ 0.193. It's almost 19% chances is there that he will select 3 non-defective items. Okay. Let us solve next question. That is, ಅವನು ಸೆಲೆಕ್ಟ್ ಮಾಡೋದ್ರಲ್ಲಿ 2 non-defective items ಇದೆ, 1 defective items ಇದೆ. ಅದರದ್ದು ಚಾನ್ಸಸ್ ಎಷ್ಟು ಅಂತ ಹೇಳ್ಬಿಟ್ಟು ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಅವನು 12 ಐಟಮ್ಸ್ ಅಲ್ಲಿ ಎಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು? 12 ನಾನ್ ಡಿಫೆಕ್ಟಿವ್ ಐಟಮ್ಸ್ ಅಲ್ಲಿ ಅವನು 2 ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ 8 ಡಿಫೆಕ್ಟಿವ್ ಐಟಮ್ಸ್ ಅಲ್ಲಿ 1 ಸೆಲೆಕ್ಟ್ ಮಾಡ್ಕೋಬೇಕು. ಮೀನ್ಸ್ ಔಟ್ ಆಫ್ 12 he has to select, he can select 2 items in 12C2 ways. ಹಾಗೆಯೇ 8 ಡಿಫೆಕ್ಟಿವ್ ಐಟಮ್ಸ್ ಅಲ್ಲಿ 1 8C1 ವೇನಲ್ಲಿ ಅವನು ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಅವನು ಟೋಟಲ್ ಎಷ್ಟು ಸೆಲೆಕ್ಟ್ ಮಾಡ್ತಾನೆ? 3 ಐಟಮ್ಸ್ ಸೆಲೆಕ್ಟ್ ಮಾಡುವಂಥದ್ದು ಔಟ್ ಆಫ್ 20. ಸೊ ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ he selects 2 non-defective item and 1 defective items? That is 12C2 into 8C1 divided by 20C3. 12C2 into 8C1 divided by 20C3. This is 2. So ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ we get 0.463. Okay. So there is 46% chance is there that he will select 2 non-defective items and 1 defective item. With this, we have come to the end of this session. Thank you very much.